ಭಗವಂತ, ನನ್ ಮಗನ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಅವನು ನಮ್ಮ ಅಣ್ಣನ ಮಗಳು ತುಳಸಿನೇ ಮದ್ವೆ ಆಗಿ ಅವಳೇ ನಮ್ಮನೆ ಸೊಸೆ ಆಗೋ ಹಾಗೆ ಮಾಡಪ್ಪ. ನಿನ್ಗೆ 101 ತೆಂಗಿನಕಾಯಿ ಹೊಡಿತೀನಿ. ದೇವ್ರೆ, ನಾನು ಮೈನಾನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ. ಅವಳನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ. ನನಗೆ ನನ್ನ ಮೈನಾ ಬೇಕು. ನಾನು ಮೈನಾ ಒಂದಾಗಬೇಕು. ದಯವಿಟ್ಟು ಹೇಗಾದರೂ ಮಾಡಿ ತುಳಸಿ ಜೊತೆ ಫಿಕ್ಸ್ ಆಗಿರೋ ನನ್ನ ಮದುವೆನ ಕ್ಯಾನ್ಸಲ್ ಆಗೋ ಹಾಗೆ ಮಾಡಪ್ಪ. ದೇವ್ರೆ, ನಮ್ಮ ಮನೇಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಎಲ್ಲಿ ಹೋಗಿ ಮುಟ್ಟುತ್ತೋ ಅಂತ ಕ್ಷಣ ಕ್ಷಣಕ್ಕೂ ಮನ್ಸಲ್ಲಿ ಭಯ ಜಾಸ್ತಿ ಆಗ್ತಾನೆ ಇದೆ. ದಯವಿಟ್ಟು ಎಲ್ಲ ಒಳ್ಳೇದಾಗೋ ಹಾಗೆ ಮಾಡು ತಂದೆ. ನಮ್ಮ ಅಣ್ಣ ಮೈನಾ ಯಾವುದೇ ಸಮಸ್ಯೆ ಇಲ್ಲದೆ ಒಂದಾಗ್ಲಿ. ಅಮ್ಮನೂ ಮೈನನ್ನ ಸೊಸೆ ಅಂತ ಒಪ್ಕೊಳ್ಳೋ ಹಾಗೆ ಮಾಡಪ್ಪ. ಭದ್ರಂ ಕರ್ಣೇ ವಿಷ್ಣುನುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭೀರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಗುಂಸಸ್ತನೋಭಿಃ ವ್ಯಸೇಮ ದೇವಹಿತಂ ಯದಾಯುಃ. ಸಕಲ ಇಷ್ಟಾರ್ಥ ಪೂಜಾ ಫಲ ಪ್ರಾಪ್ತಿರಸ್ತು. ಸಕಲ ಸನ್ಮಂಗಲಾನಿ ಭವಂತು. ಸ್ವಾಮಿಗಳೇ, ಪೂಜೆಗೆಲ್ಲ ತಯಾರಾಗಿದೆ, ನೀವು ಬಂದ್ಬಿಡ್ತೀರಲ್ಲ? ಅಮ್ಮ ಬರ್ತೀನಿ, ಪೂಜೆ ಮುಗಿಸ್ಕೊಂಡ್ ಬರ್ತೀನಿ, ನೀವೆಲ್ಲ ಹೋಗಿರಿ. ಸರಿ, ಭಗವಂತ, ಸುಕನ್ಯಾ, ನಡಿಮಾ. ಧ್ರುವ, ನಡಿಪ್ಪ, ನಡೀರಿ. ಬಾ ಮಗ್ನೆ. ಧ್ರುವ, ಬಾಪ. ಸರಸ್ವತಿ, ಈಗೇನ್ ನಿಶ್ಚಿತಾರ್ಥ ನಡೀತಿಲ್ಲ ತಾನೇ? ನಿಶ್ಚಿತಾರ್ಥ ಅಲ್ಲ, ನನ್ ಮಗನ್ ಧ್ರುವಂಗೆ ಜಾತಕದಲ್ಲಿ ಒಂದ್ ಸಣ್ಣ ದೋಷ ಇತ್ತು. ಅದ್ರ ಪರಿಹಾರದ ಪೂಜೆ ಇಟ್ಕೊಂಡಿದ್ದೆ. ನಮ್ಮ ಯಜಮಾನ್ರಿಗೆ ನಮ್ಮ ಅಣ್ಣನ ಮಗಳು ತುಳಸಿನೇ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಆ ಭಗವಂತ ಅದನ್ನ ನೆರವೇರ್ಸಕ್ಕೆ ಇಲ್ಲಿವರೆಗೂ ಶಕ್ತಿ ಕೊಟ್ನಲ್ಲ. ಆ ಭಗವಂತನ್ಗೊಂದ್ ಪೂಜೆ, ನನ್ ಮಗನ್ ದೋಷ ಪರಿಹಾರಕ್ಕೊಂದ್ ಪೂಜೆ, 2 ಇಟ್ಕೊಂಡಿದೀನಿ. ನಿಶ್ಚಿತಾರ್ಥನ ಇನ್ನೊಂದ್ ದಿನ ಇಟ್ಕೋತೀವಿ. ಹೋಗ್ಲಿ ಬಿಡಿ, ಇನ್ಮೇಲಾದ್ರೂ ಏನೋ ಒಳ್ಳೇದಾಗ್ಲಿ. ಎಲ್ಲ ನಿಮ್ಮಂತವ್ರ ಆಶೀರ್ವಾದ. ಹೋಗ್ಬರ್ತೀವಿ. ಅಯ್ಯೋ, ಪೂಜೆಗೆ ಸಮಯ ಆಗುತ್ತೆ. ಹೌದು, ನಡೀರಿ. ಬಾ, ಬಾ, ಬನ್ನಿ, ಸುಕನ್ಯಾ. ಇದ್ರೆ. ಬಾ, ಬನ್ನಿ, ದೀಪ. ಬನ್ನಿ.